ಆತ್ಮೀಯ ರೈತ ಬಾಂಧವರೇ, ನಾನು ಬಂದಿರೋದು ಇವತ್ತು BT ಕಾರ್ ಸ್ಟಾರ್ಟ್ರಲ್ಲಿ ಆಟೋ ಟೈಮಿಂಗ್ಸು, ಡ್ರೈ ರನ್ನು, ರೀಸೈಕಲ್ಲು ಮತ್ತು ಅದನ್ನು ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ ಇವತ್ತು. ಎಲ್ಲರೂ ಕೇಳ್ತಿದ್ರು, ಅಣ್ಣ ಆಟೋ ಟೈಮಿಂಗ್ ಸೇವ್ ಮಾಡ್ಕೊಳೋದು ಹೆಂಗೆ ಮತ್ತು ಡ್ರೈ ರನ್ ಇಟ್ಕೊಳ್ಳೋದು ಹೆಂಗೆ ಅಂತ. ಎಲ್ಲರೂ ಕರೆಂಟು ಬರ್ತಿದ್ದಂಗೆ ಆಟೋ ಸ್ವಿಚ್ಚ ಆಫ್ ಮಾಡಿ ಆನ್ ಮಾಡ್ತಿದ್ದಂಗೆ ಆಟೋ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಒಂದು ಆಟೋ ಸ್ಟಾರ್ಟರ್ ಡಿಲೇಟ್ ಟೈಮ್ ಅಂತ ಇರುತ್ತೆ. ನಿಮ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟು ಟೈಮಿಂಗ್ಸ್ಗೆ ಇಟ್ಕೊಳ್ಳಿ, ಎಷ್ಟು ಸೆಕೆಂಡಿಗೆ ಬೇಕು ಅಷ್ಟು ಸೆಕೆಂಡ್ಗೆ. ಆಟೋ ಸ್ವಿಚ್ ಆನ್ ಆಗಿದ್ದರೆ ವರ್ಕ್ ಆಗೋಲ್ಲ, ಆಫ್ ಆಗಿದ್ದಾಗ ಮಾತ್ರನೇ ವರ್ಕ್ ಆಗೋದು ನೋಡಿರಿ. ಆನ್ ಆಗಿದ್ದಾಗ ತಿರುಗಿಸಿದ್ರೆ ವರ್ಕ್ ಆಗೋಲ್ಲ. ನಿಮ್ಗೆ ಎಷ್ಟು 1 ನಿಮಿಷಕ್ಕೆ ಬೇಕು ಅಂದರೆ 60 ಸೆಕೆಂಡು, 2 ನಿಮಿಷಕ್ಕೆ ಬಂದು 120 ಸೆಕೆಂಡ್ಗೆ ಇಟ್ಕೊಂಡು ಆಟೋ ಸ್ವಿಚ್ಚನ್ನ ಮತ್ತೆ ತಿರ್ಗಾ ಆನ್ ಮಾಡಿ ಆಫ್ ಮಾಡ್ತಿದ್ದಂಗೆ ಎಷ್ಟು ಡಿಲೇ ಟೈಮ್ ಅಂತ ಬರುತ್ತೆ. ಅದು ಬಂದು ಸೆಕೆಂಡ್ ಸ್ಟೆಪ್ಪು 6 ಸೆಕೆಂಡ್ಗೆ ಎತ್ಕೋಬೇಕು, 10 ಸೆಕೆಂಡ್ಗೆ ಎತ್ಕೋಬೇಕು ಅಂತ 6ಕ್ಕೆ ಇರಲಿ. ಇದು ಬಂದು ಡ್ರೈ ರನ್ ಸೆಟ್ಟು. ಎಷ್ಟು ಅಂಶಕ್ಕೆ ಖಾಲಿ ಮೋಟ್ರ್ ಓಡುತ್ತೋ ಅಷ್ಟು ಅಂಶ ಸೆಟ್ ಮಾಡ್ಕೊಳ್ಳಿ. ಒಂದು 6 ಅಂಶಕ್ಕೆ ಖಾಲಿ ಮೋಟ್ರ್ ಓಡುತ್ತೆ ಅಂದರೆ 6 ಅಂಶಕ್ಕೆ ಸೆಟ್ ಮಾಡ್ತಿದ್ದೆ ಹಂಗೆ 6 ಅಂಶಕ್ಕೆ ಬರುತ್ತೆ, ಆಟೋಮೆಟಿಕ್ ಬಿದ್ದೋಗುತ್ತೆ. ಮತ್ತೆ ತಿರ್ಗಾ ಓಲಲ್ಲಿ ನೀರು ಲೋಡ್ ಆಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಅಂದರೆ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸಲ್ಲಿ ಚೇಂಜಸ್ ಮಾಡ್ಕೋಬೋದು. ಅಂದರೆ ಎಷ್ಟೊತ್ತು ಓಡಬೇಕು, ಎಷ್ಟೊತ್ತು ಓಡಿ ಮತ್ತೆ ತಿರ್ಗಾ ಎತ್ಕೊಬೇಕು ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿದೆ ನೋಡಿ, ಈ ಸೆಟ್ಟಿಂಗ್ಸಲ್ಲಿ 40 ನಿಮಿಷಕ್ಕೆ ಓಲ್ ಲೋಡ್ ಆಗುತ್ತೆ ಅಂದರೆ ಒಂದು 40 ನಿಮಿಷಕ್ಕೆ ಸೆಟ್ ಮಾಡಿದ್ರೆ 40 ಮಿನಿಟ್ ಅಂತ ಇರುತ್ತೆ. ಮಿನಿಟ್ಗೆ ಸೆಟ್ ಮಾಡಿದ್ರೆ 40 ಮಿನಿಟ್ ಆದಮೇಲೆ ಮತ್ತೆ ತಿರ್ಗಾ ಎತ್ಕೊಂಡೋಗುತ್ತೆ. 1 ಅವರಿಗೆ ಲೋಡ್ ಆಗುತ್ತೆ ಅಂದರೆ ಪಕ್ಕದಲ್ಲಿದೆ ನೋಡಿ, ಅವರಿಗೆ ಸೆಟ್ ಮಾಡಿದ್ರೆ 1 ಅವರ್ ಬಿಟ್ಟು ಮತ್ತೆ ತಿರ್ಗಾ ಎತ್ಕೊಂಡೋಗುತ್ತೆ. ಮತ್ತೆ ತಿರ್ಗಾ 6 ನಿಮಿಷಕ್ಕೆ ಬರ್ತಿದೆ, 6 ಅಂಶಕ್ಕೆ ಬರುತ್ತಂಗೆ ಮತ್ತೆ ಬಿದ್ದೋಗುತ್ತೆ. ಇದೇ ಮತ್ತೆ ರೀಸೈಕಲ್ ಇರ್ತಿದೆ ಡ್ರೈ ರನ್ ಸೆಟ್ ಮಾಡಿದ್ರೆ. ಆಟೋ ಟೈಮಿಂಗ್ ಸೆಟ್ ಮಾಡೋದು ಮತ್ತು ಡ್ರೈ ರನ್ ಸೆಟ್ ಮಾಡೋದು ತಿಳ್ಕೊಂಡಿದ್ದೀನಿ ಅಂದ್ಕೊತೀನಿ. ಧನ್ಯವಾದಗಳು.